ಕಲಬುರಗಿ ಜಿಲ್ಲೆಯ ಅಫಜಲ್ಪುರ ತಾಲೂಕಿನ ಶ್ರೀಮದ್ ಮರ್ಜಾಧೀಶ್ವರ ಮಠದ ಶ್ರೀಮದ್ ಜಗದ್ಗುರು ಶ್ರೀ ಶ್ರೀ ಚಿಕ್ಕೇಶ್ವರ ಮಹಾಸ್ವಾಮಿಗಳ ಪುಣ್ಯಾರಾಧನೆ ಕಾರ್ಯಕ್ರಮವನ್ನು ಡಿಸೆಂಬರ್ 7ರಂದು ಹಮ್ಮಿಕೊಳ್ಳಲಾಗಿದೆ ಎಂದು ಶ್ರೀ ವಿಶ್ವಕರ್ಮ ಮುರುಜಾಧೀಶ್ವರ ಮಠದ ಶ್ರೀ ಪರಮಪೂಜ್ಯ ಬ್ರಹ್ಮಾನಂದ ಮಹಾಸ್ವಾಮಿಗಳು ತಿಳಿಸಿದ್ದಾರೆ. ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನ್ಯಾಷನಲ್ ಫಂಕ್ಷನ್ ಹಾಲ್ ಅಫಜಲ್ಪುರದಲ್ಲಿ ಶ್ರೀಗಳ ಪುಣ್ಯಾರಾಧನೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಧರ್ಮಸಭೆ ಮತ್ತು ಇನ್ನಿತರ ವಿಶೇಷ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು, ಕಾರ್ಯಕ್ರಮದಲ್ಲಿ ಅನೇಕ ವಿಶ್ವಕರ್ಮ ಸಮಾಜದ ಮುಖಂಡರು ಮತ್ತು ಅನೇಕ ಹೋರಾಟಗಾರರು ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದರು. ಈ ಸುದ್ದಿಗೋಷ್ಠಿಯಲ್ಲಿ ಶ್ರೀರಾಮಚಂದ್ರ ಮಹಾಸ್ವಾಮಿಗಳು, ಶ್ರೀ ದೊಡ್ಡ ಯಂತ್ರ ಮಹಾಸ್ವಾಮಿಗಳು, ಶ್ರೀ ಬ್ರಹ್ಮಾನಂದ ಮಹಾಸ್ವಾಮಿಗಳು, ಐಸಿ ಪಂಚಾಳ ದೇವೇಂದ್ರ ಕೊಲ್ಲೂರ್ ಸೇರಿದಂತೆ ಅನೇಕರು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್ ಕಲಬುರಗಿ. ಮಿತ್ರರೇ, ಅಫಜಲ್ಪುರ ಪಟ್ಟಣದಲ್ಲಿ ವಿಶ್ವಕರ್ಮ ಮುರುಜಾಧೀಶ್ವರ ಮಠದ ನಮ್ಮ ಮೂಲ ಜಗದ್ಗುರುಗಳಾಗಿರ್ತಕ್ಕಂತಹ ಚಿಕ್ಕೇಶ್ವರ ಮಹಾಸ್ವಾಮಿಗಳ ಒಂದು ಆರಾಧನಾ ಮಹೋತ್ಸವವನ್ನು ಇದೇ ದಿನಾಂಕ 7ನೇ ತಾರೀಕು ರವಿವಾರ ದಿನ ಹಮ್ಮಿಕೊಂಡಿದ್ದೇವೆ. ಈ ಪುಣ್ಯಾರಾಧನೆ ಕಾರ್ಯಕ್ರಮವು ಅಫಜಲ್ಪುರ ಪಟ್ಟಣದ ನ್ಯಾಷನಲ್ ಫಂಕ್ಷನ್ ಹಾಲ್ನಲ್ಲಿ ಕಾರ್ಯಕ್ರಮವು ಬಹಳ ಅಭೂತಪೂರ್ವವಾಗಿ ನೆರವೇರಲಿದೆ. ಈ ಕಾರ್ಯಕ್ರಮದ ಒಂದು ದಿವ್ಯ ಸಾನ್ನಿಧ್ಯವನ್ನು ನಮ್ಮ ಶ್ರೀಮಠದ ಶತಾಯುಷಿಗಳಾಗಿರ್ತಕ್ಕಂತಹ ಚಿಕ್ಕೇಂದ್ರ ಮಹಾಸ್ವಾಮಿಗಳ ಒಂದು ದಿವ್ಯ ಸಾನ್ನಿಧ್ಯದಲ್ಲಿ ಈ ಕಾರ್ಯಕ್ರಮವು ನೆರವೇರಲಿದೆ. ಘನ ಸಾನ್ನಿಧ್ಯವನ್ನು ಹಿರೇಮಠದ ಪೂಜ್ಯರಾದ ಅಫಜಲ್ಪುರಿನ ಷಟಸ್ಥಲ ಬ್ರಹ್ಮ ವಿಶ್ವರಾಧ್ಯ ಮಳೇಂದ್ರ ಶಿವಾಚಾರ್ಯರು ಪೂಜ್ಯರು ಒಂದು ಸಾನ್ನಿಧ್ಯವನ್ನು ವಹಿಸಿಕೊಳ್ಳಲಿದ್ದಾರೆ. ಅದರಂತೆ ಪಾವನ ಸಾನ್ನಿಧ್ಯವನ್ನು ರಾಮಚಂದ್ರ ಮಹಾಸ್ವಾಮಿಗಳು ಸಿಂದಗಿ ಹಾಗೂ ಆಲ್ಮೇಲ, ಅದರಂತೆ ಅಜ್ಜೇಂದ್ರ ಮಹಾಸ್ವಾಮಿಗಳು ವಿಶ್ವಕರ್ಮ ಏಕದಂಡಿ ಮಠ ಶಾಪುರ, ಅದರಂತೆ ಮಹೇಂದ್ರ ಮಹಾಸ್ವಾಮಿಗಳು ಮುರುಜಾಧೀಶ್ವರ ಮಠ ವಿಜಯಪುರ ಹಾಗೂ ಸಿದ್ದೇಶ್ವರಾನಂದ ಸ್ವಾಮಿಗಳು ಅವರು ಕೂಡ ಸಾನ್ನಿಧ್ಯವನ್ನು ವಹಿಸಿಕೊಂಡಿದ್ದಾರೆ. ನಾಡಿನ ಹರಗೂರು ಚರಮೂರ್ತಿಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ವಿಶೇಷ ಆಹ್ವಾನಿತರಾಗಿ ನಮ್ಮ ಕರ್ನಾಟಕದ ವಿಶ್ವಕರ್ಮ ಮಹಾಸಭಾದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ KP ನಂಜುಂಡಿ ಅವರು ಈ ಕಾರ್ಯಕ್ರಮದಲ್ಲಿ ಆಗಮಿಸಲಿದ್ದಾರೆ. ಅದರಂತೆ ಋಷಿ ವಿಶ್ವಕರ್ಮ ಅವರು, ವಸಂತ ಮುರಳಿ ಆಚಾರ್ಯ ಅವರು, ಬಲರಾಮ್ ವಿಶ್ವಕರ್ಮರು ಹಾಗೂ ನಮ್ಮ ತಾಲೂಕಿನ ಗಣ್ಯಮಾನ್ಯ ಶಾಸಕರಾದ MI ಪಾಟೀಲ್ ಸಾಹೇಬರು ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದಾರೆ. ಹಾಗೂ ಮಹಾಸಭಾದ ಸನ್ಮಾನ್ಯ ಮಾಲಿಕೆಯ ಗುತ್ತೇದಾರ್ ಅವರು ಹಾಗೂ ಅರುಣ್ಗೌಡ್ ಪಾಟೀಲ್ ಅವರು, ನಿತಿನ್ ಗುತ್ತೇದಾರ್ ಅವರು, ಶಿವಕುಮಾರ್ ನಾಟಿಕರ್ ಅವರು ಹಾಗೂ ಕಲಘಟಗಿಯಿಂದ ನಮ್ಮ ಸಮಾಜದ ಶ್ರೀಶೈಲ್ ಸುತಾರ್ ಅವರು, ಯುವ ಉದ್ಯಮ ಅವರು ಕೂಡ ಆಗಮಿಸಲಿದ್ದಾರೆ. ನಮ್ಮ ಕಲಬುರಗಿಯ ವಿಶ್ವಕರ್ಮ ಹೋರಾಟ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ದೇವೇಂದ್ರ ದೇಸಾಯಿ ಕಲ್ಲೂರ್ ಅವರು ಕೂಡ ಆಗಮಿಸಲಿದ್ದಾರೆ. ಈ ಕಾರ್ಯಕ್ರಮದ ಒಂದು ಅಧ್ಯಕ್ಷತೆ ಏನಪ್ಪ ಅಂತಂದ್ರೆ ನಮ್ಮ IC ಪಂಚಾಳ ಅವರು ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳಲಿದ್ದಾರೆ. ಕಾರ್ಯಕ್ರಮದ ವಿಶೇಷ ಏನಪ್ಪ ಅಂತಂದರೆ ಬೆಳಗ್ಗೆ 9 ಗಂಟೆಯಿಂದ ಸಾಮೂಹಿಕ ಉಪನಯನ ಕಾರ್ಯಕ್ರಮಗಳು, ಧಾರ್ಮಿಕ ವಿಧಿವಿಧಾನಗಳು ಕಾರ್ಯಕ್ರಮಗಳು ನಡೆಯಲಿವೆ. ತದನಂತರ 12:30 ಗಂಟೆಗೆ ಧರ್ಮಸಭೆ ಕಾರ್ಯಕ್ರಮವನ್ನು ನಾಡಿನ ಹರಗೂರು ಚರಮೂರ್ತಿಗಳು ಭಾಗವಹಿಸಲಿದ್ದಾರೆ. ನಮ್ಮ ಶ್ರೀಮಠದ ಹಿರಿಯ ಪೂಜ್ಯರಾಗಿರ್ತಕ್ಕಂತಹ ಶತಾಯುಷಿಗಳು ಚಿಕ್ಕೇಂದ್ರ ಮಹಾಸ್ವಾಮಿಗಳ ಒಂದು ತುಲಾಭಾರವನ್ನು ನಮ್ಮ ಅಫಜಲ್ಪುರ ಮಠದ ಶಿಷ್ಯರು ತುಲಾಭಾರ ಕಾರ್ಯಕ್ರಮವನ್ನು ನಡೆಸಿಕೊಳ್ಳಲಿದ್ದಾರೆ. ಅದರಂತೆ ನಾಡಿನ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಯನ್ನು ಮಾಡಿರ್ತಕ್ಕಂಥ ಒಂದು ಸಾಧಕರಿಗೆ ನಮ್ಮ ಶ್ರೀಮಠ ಗುರುತಿಸಿ ಅವರಿಗೆ ವಿಶ್ವಕರ್ಮ ಕಲಾಚೇತನ ಅಂತಕ್ಕಂಥ ಪುರಸ್ಕಾರವನ್ನು ಕೂಡ ಮಾಡಲಾಗಿದೆ. ಅದರಂತೆ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರ್ತಕ್ಕಂಥ ಒಂದು ಸಾಧಕರಿಗೆ ಕೂಡ ಒಂದು ಸನ್ಮಾನ ಕಾರ್ಯಕ್ರಮಗಳು ನಡೆಯಲಿದೆ. ಮತ್ತು ಇನ್ನೂ ಏನಪ್ಪ ಅಂತಂದ್ರೆ ನಮ್ಮ ಸಾಮೂಹಿಕ ಉಪನಯನ ಕೂಡ ಒಂದು 30 ರಿಂದ 50 ಸಾಮೂಹಿಕ ಉಪನಯನ ಕೂಡ ಕಾರ್ಯಕ್ರಮದಲ್ಲಿ ಉಚಿತವಾಗಿ ನಮ್ಮ ಶ್ರೀಮಠದ ವತಿಯಿಂದ ನಡೆಸ್ಕೊಡ್ತಾ ಇದ್ದೇವೆ. ಈ ಕಾರ್ಯಕ್ರಮ ಸುಮಾರು 2 ರಿಂದ 3 ಸಾವಿರ ಜನಸಂಖ್ಯೆ ನಮ್ಮ ರಾಜ್ಯದಾದ್ಯಂತ ಅನೇಕ ಜಿಲ್ಲೆಗಳಿಂದ ಸಮಾಜ ಬಂಧುಗಳು ಆಗಮಿಸಲಿದ್ದಾರೆ. ವಿಶ್ವಕರ್ಮ ಮಹಾಸಭಾದ ಒಂದು ಪದಾಧಿಕಾರಿಗಳಾಗಿರ್ಬೋದು, ವಿವಿಧ ಸಂಘ ಸಂಸ್ಥೆಗಳ ಒಂದು ಪದಾಧಿಕಾರಿಗಳಾಗಿರ್ಬೋದು, ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಬಹಳ ಒಂದು ಉತ್ಸುಕತೆಯಿಂದ ಭಾಳ ವೈಭವಪೇತವಾಗಿ ಕಾರ್ಯಕ್ರಮವನ್ನು ಮಾಡಬೇಕಂತೇಳಿ ನಾವೆಲ್ಲರೂ ಕೂಡ ಆಯೋಜನೆಯನ್ನು ಇವತ್ತಿನ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ನಮ್ಮ ಮಾಜಿ ವಿಧಾನ ಪರಿಷತ್ ಸದಸ್ಯರಾಗಿರ್ತಕ್ಕಂಥ KP ನಂಜುಂಡಿಯವರು ಬಹಳ ವರ್ಷಗಳಿಂದ ನಮ್ಮ ಈ ಕಡೆ ಆಗಮಿಸಿದ್ದಿಲ್ಲ. ಅವರು ಈ ಸಾರ್ತಿ ಕಾರ್ಯಕ್ರಮಕ್ಕೆ ಆಗಮಿಸಿದ್ದು ನಮ್ಮ ಕಲಬುರಗಿ ಜಿಲ್ಲೆಯ
ಎಲ್ಲ ಒಂದು ಕುಲಬಾಂಧವರಿಗೆ ಬಹಳ ಒಂದು ಸಂತೋಷವನ್ನು ತಂದಿದೆ. ಈ ಕಾರ್ಯಕ್ರಮದಲ್ಲಿ ಸಮಾಜದ ಒಂದು ಮುಂದಿನ ಆಗುಹೋಗಳ ಬಗ್ಗೆ, ಸಮಾಜ ಸಂಘಟನೆ ಕುರಿತಾಗಿ ನಮ್ಮ ಯುವಕರಿಗೆ ಒಂದು ಮಾರ್ಗದರ್ಶನವನ್ನು ಕೂಡ ಅವರು ಈ ಕಾರ್ಯಕ್ರಮದಲ್ಲಿ ನೀಡಲಿದ್ದಾರೆ. ಇನ್ನು ವಿಷಯ ಏನಪ್ಪ ಅಂತಂದ್ರೆ, ರಾಜ್ಯದಾದ್ಯಂತ ಸಮಾಜ ಬಂಧುಗಳು, ರಾಜಕೀಯ ಚಿಂತಕರು, ಬುದ್ಧಿಜೀವಿಗಳು, ಸಾಹಿತಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ, ಸಹಸ್ರ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು, ಕಾರ್ಯಕ್ರಮವನ್ನು ಒಂದು ಯಶಸ್ವಿಗೊಳಿಸಬೇಕಂಥೇಳಿ ತಮ್ಮಲ್ಲಿ ತಿಳಿಸ್ತೇನೆ. ನಮ್ಮ ಸಮಾಜದಲ್ಲಿ ರಾಜಕೀಯವಾಗಿ ಹಿಂದುಳಿದ್ರು, ಅದಕ್ಕಾಗಿ ನಮ್ಮ ತಾಲೂಕಿನಲ್ಲಿ ಆರಾಧನಾ ಮಹೋತ್ಸವ ಇತ್ತು. ನಮ್ಮ ಸಮಾಜದ ಸಂಘಟನೆಯಾಗಿ ಹೆಚ್ಚಿನ ಕೆಲಸ ಕೊಡಬೇಕಂತೇಳಿ ರಾಜ್ಯಾಧ್ಯಕ್ಷರಿಗೆ ಕರೆಸಿ ನಮ್ಮ ಸಮಾಜ ಮತ್ತು ರಾಜಕೀಯ ಸ್ಥಾನಮಾನ ಬಗ್ಗೆ ಯಾವುದೇ ಸದ BJP ಅವರು ರಾಜೀನಾಮೆ ಹೋಗಿ ಕಾಂಗ್ರೆಸ್ ಹೋಗ್ಯಾರ. ಕಾಂಗ್ರೆಸ್ ಇನ್ನಾವುದು ಅವ್ರಿಗೇನು ಸವಲತ್ತು ಕೊಟ್ಟಿಲ್ಲ. ಅದ್ರ ಬಗ್ಗೆ ಚರ್ಚೆ ಮಾಡಿ ನಮ್ಮೆಲ್ಲ ಸಮಾಜದ ಸ್ವಾಮೀಜಿಗಳ ನೇತೃತ್ವದಲ್ಲಿ ಒಂದು ಮಾತನ್ನ ಹೇಳಬೇಕಾದ್ರೆ ಧರ್ಮಸಭೆ ಕೂಡ ಹೌದು, ಒಂದು ಸಮಾವೇಶ ಕೂಡ ಹೌದು. ಯಾಕೆ ಕಾರ್ಯಕ್ರಮ ಶಕ್ತಿ ಪ್ರದರ್ಶನ ಇದ್ದಾಗ ಸಮಾಜದ MLC ಆಗ್ಬೇಕ್ರಿ, ಆಗ್ಬೇಕು. ಈಗ ಅದಕ್ಕೆಲ್ಲ ಆಗತ್ತಲ್ಲ, ಏನು ಕೊಟ್ಟರೆ ಸದ್ದು BJP ಬಿಟ್ಟು ರಾಜೀನಾಮೆ ಕಾಂಗ್ರೆಸ್ ಏನು ಕೊಟ್ಟರೆ? ಯಾಕಂದ್ರೆ ಸಮಾಜದ ಪೈಲೆ ಅವರು BJP ಕರೆಸಿ, ಪೈಲೆ ಕಾಂಗ್ರೆಸ್ ಇದ್ದು ಕೊಟ್ಟು ಅವ್ರು ಕರೆಸಿ ಅವ್ರು MLC ಮಾಡಿದ್ರು. ಇವ್ರಿಗೆ ರಾಜೀನಾಮೆ ಕೊಡಿಸಿ ಮತ್ತೇನು ತೋಡೋದ್ರು. ಈಗ 2.5 ವರ್ಷ ಸಲ್ಕತ್ತು. ಅದರ ಬಗ್ಗೆ ಚಿಂತನೆ ಮಂಥನ ಸಭೆಯಲ್ಲಿ ನಮ್ಮ ಗುರುಗಳ ಆದೇಶ ಮೇರೆಗೆ ಕಾರ್ಯಕ್ರಮ ಮಾಡಿದ್ರು. ಮೂಲ ಉದ್ದೇಶ ಪ್ರತಿ ವರ್ಷದಂತೆ ಕೂಡ ಈ ವರ್ಷವೂ ಕೂಡ ಪೂರ್ವಜರಾದ 788 ವರ್ಷ ಇದ್ದಂಥ ಚಿಕ್ಕೇಂದ್ರ ಮಹಾಸ್ವಾಮಿಗಳ ಆರಾಧನಾ ಮಹೋತ್ಸವ ಅತಿ ವಿಜೃಂಭಣೆಯಿಂದ ಡಿಸೆಂಬರ್ 7ನೇ ತಾರೀಕು ರವಿವಾರ ಅಫ್ಜಲ್ಪುರ ಪಟ್ಟಣದಲ್ಲಿ ನಡೆಯಲಿದೆ. ಆ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಅಫ್ಜಲ್ಪುರ ಮಠದ ಶ್ರೀಗಳು ವಹಿಸಲಿದ್ದಾರೆ. ಶತಾಯುಷಿಗಳಾದ ನಮ್ಮ ಪರಮಪೂಜ್ಯ ಚಿಕ್ಕೇಂದ್ರ ಮಹಾಸ್ವಾಮಿಗಳ ತುಲಾಭಾರ ಕಾರ್ಯಕ್ರಮವಿದೆ. ಸಾಮೂಹಿಕ ಉಪನಯನ 160 ಜನ ಉಪನಯನ ಸಾಮೂಹಿಕ ಮಠದಿಂದ ಮಾಡಿಕೊಡಲಿದ್ದಾರೆ. ಅಲ್ಲಿಂದ ಈ ಕಾರ್ಯಕ್ರಮಕ್ಕೆ ರಾಜಕೀಯ ಮುತ್ಸದ್ದಿಗಳು, ಗಣ್ಯರು, ಅಫ್ಜಲ್ಪುರದಲ್ಲಿನ ಶಾಸಕರು ಕೂಡ ಆಗಮಿಸಲಿದ್ದಾರೆ. ಹೋರಾಟ ಸಮಿತಿಯ ದೇವೇಂದ್ರ ದೇಸಾಯಿ ಕಲ್ಲೂರವರು, ನಮ್ಮ ಕಮಲಾಕರ್ ಅಣಕಲ್, ಅಶೋಕ್ ಪೋದ್ದಾರ್, ಮಹಾಸಭಾದ ಮುಖ್ಯಸ್ಥರಾದ ರಾಮಚಂದ್ರ ಅವರು, ನಮ್ಮ ಶಿವಾನಂದ ಸುತಾರವರು, ಆಮೇಲೆ ಶ್ರೀಶೈಲ್ ಕಲ್ಲೂರವರು ಕೂಡ ಈ ಕಾರ್ಯಕ್ರಮ ಅತಿ ವಿಜೃಂಭಣೆಯಿಂದ ಈ ಕಾರ್ಯಕ್ರಮ ಆಯೋಜನೆ ಮಾಡಿ ನಮ್ಮ ರಾಜ್ಯಾಧ್ಯಕ್ಷರು ಅಖಿಲ ಕರ್ನಾಟಕ ಮಹಾವಿಶ್ವಕರ್ಮ ಸಭಾದ KP ನಂಜುಂಡಿಯವರು ಕೂಡ ಆಗಮಿಸಲಿದ್ದಾರೆ. ಮತ್ತು ವಸಂತ ಮುರಳಿ, ಋಷಿ ವಿಶ್ವಕರ್ಮ ಮತ್ತು ಇನ್ನುಳಿದ ಬೆಂಗಳೂರು, ಹಾಸನದಿಂದ ಇನ್ನೂ ಕೆಲವು ಜನ ಮುಖಂಡರು ಆಗಮಿಸಲಿದ್ದಾರೆ. ಮತ್ತು ನಮ್ಮ ಎಲ್ಲ ಜಿಲ್ಲೆಯ ಮಹಾಸಭಾದ ಅಧ್ಯಕ್ಷರು, ಉಪಾಧ್ಯಕ್ಷರು ಇವರಿಗೂ ಕೂಡ ನಮ್ಮ KP ನಂಜುಂಡಿಯವರು ಬರಲಿಕ್ಕೆ ಹೇಳಿದ್ದಾರೆ. ಅವರು ಕೂಡ ಬರ್ತಾಯಿದ್ದಾರೆ. ಅದ್ಭುತ ಮೆರವಣಿಗೆ ಇದೆ. ಯಾಕಂದರೆ 7 ವರ್ಷಗಟ್ಟಲೆ KP ನಂಜುಂಡಿಯವ್ರ ಕಡೆ ಬಂದಿಲ್ಲ. ಈಗ ಅವರಿಗೆ ಸಾರೋಟದಲ್ಲಿ ಅದ್ಭುತವಾದ ಮೆರವಣಿಗೆ ಕೂಡ ಇದೆ. ಅಲ್ಲಿಂದ ಮಹಾಪ್ರಸಾದ 3,000-4,000 ಜನ ಕಲಿಯುವ ನಿರೀಕ್ಷೆ ಇದೆ. 4,000-4,500 ಜನಕ್ಕೆ ಪ್ರಸಾದ ಕೂಡ ಸ್ವಾಮೀಜಿಯವರು ಆಯೋಜನೆ ಮಾಡಿದ್ದಾರೆ. ಮತ್ತು ಕ್ಷೇತ್ರದಲ್ಲಿ ಕೆಲಸ ಮಾಡಿದ ಶಿಕ್ಷಕರಾಗಲಿ, ಒಳ್ಳೆಯ ಕಲಾಚೇತಕರಿಗೆ ಕಲಾಚೇತನ ಎಂಬ ಮಠದಿಂದ ಬಿರುದಾಂಕಿತ ಪತ್ರವನ್ನು ಕೊಡಲಿದ್ದಾರೆ. ಮತ್ತು ಆ ಕಾರ್ಯಕ್ರಮಕ್ಕೆ ತಾವು ಕೂಡ ಆಗಮಿಸಬೇಕು. ನಾವು ಬರ್ತೇವೆ, ತಾವು ಬನ್ನಿರಿ, ತಮ್ಮೆಲ್ಲರನ್ನು ಕರೆತನ್ನಿರಿ. ಎಲ್ಲರೂ ಒಳ್ಳೆಯದಾಗಲಿ. ಓಂ ನಮೋ ವಿಶ್ವಕರ್ಮ.